ಈ ಅಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ₹1 ಕೊಡ್ಲಿಲ್ಲ. ಏನ್ ಮಾಡ್ಬೇಕು ಹೇಳಿ ನೀವು? ಹೇಳ್ರಿ, ನೀವೆಲ್ಲ ಹೇಳ್ರಿ, ಬೆಂಗಳೂರು ನಗರದ ಜನ ಹೇಳಿ. ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ ಪಾರ್ಲಿಮೆಂಟ್ ಮೆಂಬರ್ ಯಾರು? ಪಿಸಿ ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿರ? ಸುಮ್ಮನೆ ಓಟ್ ಹಾಕೋದು. ಒಂದು ದಿನ ಕರ್ನಾಟಕದ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವ್ರಿಗೆ. ಒಂದು ದಿನ ಮಾತಾಡಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಒಂದು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರು, ಶೋಭಾ ಕರಂದ್ಲಾಜೆ. ಒಂದು ದಿನ ಬಾಯಿ ಬಿಡಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದ್ರೆ ನೀವು ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಸೋಲ್ಸ ಕೆಲಸ ಮಾಡಿ. ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು, ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಯೋಜನೆ ಇಟ್ಕೊಂಡಿದ್ದಾರೆ, ಯೋಜನೆ ರೂಪಿಸಿದ್ದಾರೆ. ಇವತ್ತು ನಾವು 58 ಕೋಟಿಗೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ. ಆದರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಿ ಆಗಬಾರ್ದು. ವೈಟ್ ಟ್ಯಾಪಿಂಗ್ ಮಾಡಿದ್ರೆ 30 ವರ್ಷ ಇರಬೇಕು. 30 ವರ್ಷ. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್, ನೋ ಕಾಂಪ್ರಮೈಸ್. ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ಕೊತೀನಿ, ನೀವೆಲ್ಲ ನೋಡ್ಕೊತಾ ಇರ್ಬೇಕು. ಯಾಕಂದ್ರೆ ಮೈಸೂರು ನಗರದಲ್ಲಿ ಅಲ್ಲ, ಬೆಂಗಳೂರು ನಗರದಲ್ಲಿ ಹಳಬರೇ ಇದ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು ಅಲ್ವಾ? ಅವರು ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತಾರೆ ಜೊತೆ. ಹುಷಾರಾಗಿರ್ಬೇಕು, ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಅದರಿಂದ ಒಂದು 30 ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ, ಕಾಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ. ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ? ಇಲ್ಲ, ನಾನೇ ಈಗ ಅಧ್ಯಕ್ಷ. ಮೊದಲು ಸಂಪರ್ಕ ಇತ್ತು ಬೆಂಗಳೂರು, ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ. 5 ಕಾರ್ಪೊರೇಷನ್ಗಳು ಮಾಡಿದ್ವಿ. ಯಾಕೆ ಮಾಡೋದು ಇದನ್ನ ಅಂದರೆ, ಇದನ್ನೇ ಬಿಜೆಪಿಯವರು ಯೋಚನೆ ಮಾಡಿದ್ರು, ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಕನಿಷ್ಠ 3 ಅಥವಾ 5 ಕಾರ್ಪೊರೇಷನ್ಗಳಾಗಬೇಕು. ಯಾಕಂದ್ರೆ 1,40,00,000 ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬ ಕಮಿಷನರ್ ನೋಡ್ಕೊಳಕ್ಕಾಗತ್ತಾ? ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ. ಅದಲ್ಲದೆ 5 ನಗರ ಪಾಲಿಕೆಗಳನ್ನು ಮಾಡಿದ್ದೀವಿ. 5 ನಗರ ಪಾಲಿಕೆಗಳಿಗೆ 5 ಕಮಿಷನರ್ಗಳಿದ್ದಾರೆ. ತಪ್ಪು ತಿಳ್ಕೋಬೇಡಿ ನೀವು. ನೀವು ಕಾರ್ಪೊರೇಟರ್ ಆಗಿದೆ ನೀವು, ರಾಮಚಂದ್ರ ಈ ಕ್ಷೇತ್ರದಿಂದ ಆಗಿದ್ದೆ ಅಲ್ವಾ? ಒಬ್ಬ ನೋಡ್ಕೊಳಕ್ಕಂತ, ಒಬ್ಬ ಕಮಿಷನರ್ ನೋಡ್ಕೊಳಕ್ಕಂತ. ಅದಕ್ಕೆ 5 ಮಾಡಿರೋದಿವಿ. ಇವು ಏನು ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂತ ನಗರನ ಡಿವೈಡ್ ಮಾಡಿಬಿಟ್ರಿ
ಡಿವೈಡ್ ಮಾಡಿಲ್ಲ ನಾವು. ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 5 ಕಾರ್ಪೊರೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು. ಒಬ್ಬ ಆಯುಕ್ತರಿದ್ದ ಕಡೆ 5 ಕಡೆ ಆಯುಕ್ತರಿರ್ತಾರೆ. ದೊಡ್ಡದು 1,40,00,000 ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬರು ನೋಡ್ಕೊಳಕ್ಕಾಗತ್ತ? ಅದಕ್ಕೋಸ್ಕರನೇ 5 ಕಾರ್ಪೊರೇಷನ್ ಮಾಡಿ ನಾವು ಅದರ ಮೇಲೆ DBA ಅಂತ ಇರ್ತದೆ. ನಾನು ಅಧ್ಯಕ್ಷ, DK ಶಿವಕುಮಾರ್ ಉಪಾಧ್ಯಕ್ಷ. ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ, ಮೆಂಬರ್ಗಳಾಗಿ ಇರ್ತಾರೆ. ಕಾರ್ಪೊರೇಟರ್ಗಳು ನಿಮ್ಮ ಕಾರ್ಪೊರೇಷನ್ ಅಲ್ಲಿ ನೀವು ಇರ್ತೀವಿ. ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸೋಣ. ನಾವು ಮಾಡೇ ಮಾಡ್ತೀವಿ. 1,20,000 ಕೋಟಿ ಹಿಂದಿನ ಮಾಡಿದ್ರ ಪೆರಿಫೆರಲ್ ರಿಂಗ್ ರೋಡ್, ಸುರಂಗ ಮಾರ್ಗ, ಫ್ಲೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಬೆಂಗಳೂರಿಗೋಸ್ಕರ ಅಲ್ಲ, ಬೆಂಗಳೂರಿನ ಜನತೆಗೋಸ್ಕರ. ಅದರಿಂದ ನಿಮ್ಮ ಕೋಆಪರೇಷನ್ ಇರಬೇಕು. ಈಗ ಕಸ ವಿಲೇವಾರಿ, ಕಸ ತೆಗೆದಾಕ್ಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾಗಬೇಡ? ಹಸಿ ಕಸ, ಒಣ ಕಸ ತಗೊಂಡು ಯಾರು ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬಿಟ್ಟು ಹೊಂಟದ ಜೊತೆಗೆ ಡೆಬ್ರೀಸ್ನ. ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ರಾತ್ರಿ ಹೊತ್ತು ಡೆಬ್ರೀಸ್ ತಂದು ಹಾಕ್ಬಿಡೋದು. ಇದನ್ನೆಲ್ಲ ತಡೆಗಟ್ಟಬೇಕಲ್ಲ, ಜನರು ಕೋಆಪರೇಟ್ ಮಾಡಬೇಕಲ್ಲ. ಜನರ ಸಹಕಾರ ಇಲ್ಲದೆ ಇದ್ರೆ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸಕ್ಕಾಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ, ಈ ಕಸ ಬೀದಿಗೆ ಹಾಕೋದನ್ನ ಬಿಡಿ. ನಿಗದಿತ ಜಾಗದಲ್ಲಿ ಕಸ ಇರ್ತಕ್ಕಂಥ ಕೆಲಸ, ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ, ಕಸ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ದಿನೇಶ್ ಗುಂಡೂರಾವ್ ಅವರು, ನೀವು ಅಂತ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು. ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೆ ನಿಮ್ಮ ಪ್ರತಿನಿಧಿಯಾಗಿ ಬಿಡಪ್ಪ, ಈ ಕಡೆ ತಿಳ್ಕೊ, ತಪ್ಪಾಗಿದೆ ಅಂದ್ಬಿಟ್ಟು ಆ ಕಡೆ ನಿಂತಿದ್ರೆ ಜನ ಸುಮ್ಮನೆ ನಿಂತಿದ್ದಾರೆ. ಅದರಿಂದ ನಿಮ್ಮ ಸಹಕಾರ, ಬೆಂಬಲ ಎಲ್ಲರೂ ಕೂಡ ಇರಲಿ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೇವೆ. ಯಾರು ಅನ್ಯಾಯ ಮಾಡ್ತಾರೆ, ನಾವು ಮಾಡ್ತೀವ, ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಬೇಕು. ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.